ನಾಡಿನ ಸಮಸ್ತ ಮಹಾಜನತೆಗೆ ಸಂವಿಧಾನ ಶಿಲ್ಪಿ, ವಿಶ್ವದ ಜ್ಞಾನದ ಖಣಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಆಚರಣೆಯ ಅನಂತ ಶುಭಾಶಯಗಳು. ಶುಭ ಕೋರುವವರು ಕರ್ನಾಟಕ ರಾಜ್ಯ ರಾಜೀವ್ ಗಾಂಧಿ ವಸತಿ ನಿಯಮಿತ ನಿಗಮ ಮಂಡಳಿ ಮಾಜಿ ನಿರ್ದೇಶಕರು. ವಿಶ್ವಮಾನವ ಮಹಾಕಾರುಣ್ಯ ತಥಾಗತ ಗೌತಮ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಇಡೀ ನಾಡಿನಾದಂತೆ ಜಗತ್ತಿನಾದಂತೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಜಗತ್ತಿನಲ್ಲಿ ವಾಸಿರ್ತಕ್ಕಂಥ ಎಲ್ಲ ಜನರಿಗೆ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಶುಭಾಶಯಗಳನ್ನು ಕೋರ್ತೇನೆ. ಯಾಕಂದರೆ ಈ ಜಗತ್ತಿನಾಗ ಯಾರಾದರೂ ಹೆಚ್ಚಿಗೆ ಇದಕ್ಕೆ ಒಳಪಡ್ತಾರೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು. ಅದಕ್ಕೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟು ಹಬ್ಬ ಏನಪ್ಪ ಅಂದ್ರೆ ಏಪ್ರಿಲ್ 14. ಆ ದಿನವೇನಪ್ಪ ಅಂದ್ರೆ ವರ್ಲ್ಡ್ ನಾಲೆಜ್ ಡೇ, ನಾಲೆಜ್ ಆಫ್ ಸಿಂಬಲ್ ಅಂತೇಳಿ ಆಚರಣೆ ಮಾಡ್ತೀವಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಹೆಮ್ಮೆ ವಿಷಯ ಅದ. ಅವರು ಸುಮಾರು ಈ ಜಗತ್ತಿನಾಗ ಯಾರಾದರೂ ಜಾಸ್ತಿ ಓದಿದಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸುಮಾರು 57,000 ಪುಸ್ತಕಗಳೇನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿದ್ದಾರೆ. ಅವರಪ್ಪಲೇ ನಾವು ಆಗಬೇಕು, ಅವ್ರಂಗೆ ಆಗದೇ ಇದ್ರೂ ಅವ್ರ ಥರ ಆಗಬೇಕು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಆಸೆ ಪಡಬೇಕು. ಮುಂದೆ ಬರ್ತಕ್ಕಂಥ ಜನ್ರೇಷನ್ ಏನಪ್ಪ ಅಂದ್ರೆ ನಮ್ಮ ಸಮಾಜ ಹಾಳಾಗ್ತಾಯಿದೆ, ನಮ್ಮ ಸಮಾಜ ಮುಂದೆ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ, ಪಡೋ ಇತ್ನಾ ಪಡೋ ದುನಿಯಾ ಡರ್ನೆ ತಕ್ಕ ಪಡೋ. ಅವ್ರು ನಮ್ದು ಏನಪ್ಪ ಅಂದ್ರೆ ಅವ್ರು ಜಾಸ್ತಿ ಓದ್ಯಾನ, ಸೊ ಅವ್ನಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತಕ್ಕಂಥ ಜಾಸ್ತಿ ಓದ್ರಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಮತ್ತು ಇನ್ನೊಂದು ಮಾತು ಹೇಳ್ಯಾರ, ಜುರ್ಮ್ ಕರ್ನೆ ವಾಲೋನ್ಸೆ ಜಾದಾ ಗುನೆಗಾರ್ ಸೈನ್ಯ ವಾಲ ಹೋಗ್ತಾ. ನಮ್ಮ ಮೇಲೆ ಯಾರಾದರೂ ಅನ್ಯಾಯ ಅತ್ಯಾಚಾರ ಮಾಡ್ತಾಯಿದ್ರು ಅಂದ್ರೆ ಅದನ್ನು ನಾವು ಸಹಿಸ್ಕೊಂಡು ಸುಮ್ಮನಿರಬಾರ್ದು, ಅದಕ್ಕೆ ಪ್ರೊಟೆಸ್ಟ್ ಮಾಡಬೇಕು. ಅವಾಗಿಂದ ಅವ್ರಿಗೆ ಅಂತಕ್ಕಂಥ ಮಾತಂತ ಒಳ್ಳೆ ವಿಚಾರಗಳೇನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಯಾರ. ಅದಕ್ಕೆ ನಾವು ಜಗತ್ತಿನಾದಂಥ ನಮ್ಮ ಹುಮನಾಬಾದ್ ತಾಲೂಕದಲ್ಲಿ ಏನಪ್ಪ ಅಂದ್ರೆ ನಮ್ಮ ಸಮಾಜದ ಮುಖಂಡರು ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಏನಪ್ಪ ಅಂದ್ರೆ ಅತಿ ವಿಜೃಂಭಣೆಯಿಂದ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ನಮಗೆಲ್ಲ ಸಹಕಾರ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂರ್ತಿ ಮಾಲಾರ್ಪಣೆ ಮತ್ತು ಸಾಯಂಕಾಲ ಏನಪ್ಪ ಅಂದ್ರೆ ಮೆರವಣಿಗೆ ಇದೆ. ಜನರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ಇನ್ನೊಂದು ಸಲ ತಮಗೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯಗಳು ಕೋರುತ್ತಾ ಪ್ರತಿಕ್ರಿಯೆ ಮಾಡ್ತೀನಿ. ಜೈ ಹಿಂದ್, ಜೈ ಭೀಮ್.